ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಅಪ್ಪ, ಈ ದಿನಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನಿನ್ನ ವಾಕ್ಯವನ್ನು ನಾವು ಹಂಚಿಕೊಳ್ಳುವಾಗ ಅನೇಕ ಹೃದಯಗಳು ಮುಟ್ಟಲ್ಪಡಲಿ, ಅನೇಕರು ವಿಮೋಚನೆ ಹೊಂದಲಿ, ರಕ್ಷಿಸಲ್ಪಡಲಿ, ಬಲ ಹೊಂದಲಿ, ಪ್ರೋತ್ಸಾಹ ಹೊಂದಲಿ, ಅಭಿಷೇಕ ಹೊಂದಲಿ, ಬಿಡುಗಡೆ ಹೊಂದಲಿ, ರಕ್ಷಣೆ ಹೊಂದಲಿ. ಅಪ್ಪ, ನಿಮ್ಮ ನಾಮ ಒಂದೇ ಘನಪಡಿಸಲ್ಪಡಬೇಕು, ನಿಮ್ಮ ನಾಮ ಒಂದೇ ಮಹಿಮೆ ಹೊಂದಬೇಕಪ್ಪ. ಆಶೀರ್ವದಿಸಿ ಬಲಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್, ಆಮೇನ್. Greetings to everyone in the name of the Lord Jesus Christ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. Today we are going to meditate ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ from the book of John chapter 6. ಯೋಹಾನ ಬರೆಸುವಾರ್ತೆ 6ನೇ ಅಧ್ಯಾಯದಿಂದ We are going to read about how Jesus feeds the 5,000. ಯೇಸು ಸ್ವಾಮಿ 5,000 ಮಂದಿಗೆ ಯಾವ ರೀತಿಯಲ್ಲಿ ಊಟವನ್ನು ಕೊಟ್ಟರು ಎಂಬುವಂಥ ವಿಷಯದಲ್ಲಿ ನಾವು ಧ್ಯಾನ ಮಾಡಲಿದ್ದೇವೆ. As we read that Jesus crossed the far shore of the Sea of Galilee, ಗಲಿಲಾಯ ಸಮುದ್ರ ತೀರವನ್ನು ಆತನು ಹಾದು ಹೋಗುತ್ತಿರುವಾಗ we see a great crowd is following him. ಅಲ್ಲಿ ದೊಡ್ಡ ಗುಂಪಿನ ಜನಗಳು, ಸಹಸ್ರಾರು ಜನಗಳು ಆತನನ್ನು ಹಿಂಬಾಲಿಸುವುದನ್ನು ನೋಡುತ್ತೇವೆ. They are following him because they have seen many miracles what the Lord has done to the people. ಯೇಸು ಸ್ವಾಮಿ ಜನಗಳಿಗೆ ಮಾಡಿದಂಥ ಮಹತ್ಕರವಾದಂಥ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ತಿಳಿದುಕೊಂಡವರಾಗಿದ್ದರು. ಆದುದರಿಂದ ಅನೇಕ ಜನಗಳು ಆತನನ್ನು ಹಿಂಬಾಲಿಸಿದರು. They saw how the Lord Jesus Christ healed all the sickness of the people. ಜನಗಳ ರೋಗಗಳನ್ನು ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ವಾಸಿ ಮಾಡಿದರು ಎಂಬುವಂಥ ಸಂಗತಿಗಳನ್ನು ಆ ಜನಗಳು ಕಣ್ಣಾರೆ ಕಂಡಿದ್ದರು. All the eager of the people was to get delivered from their sickness. ಎಲ್ಲ ಜನಗಳ ಬಯಕೆ, ನಿರೀಕ್ಷೆ ಏನಾಗಿತ್ತು ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನಿಂದ ಸ್ವಸ್ಥತೆ ಹೊಂದಬೇಕು, ಬಿಡುಗಡೆ ಹೊಂದಬೇಕು ಎಂಬುವಂಥ ಒಂದು ಕಾರ್ಯ. They are running and running from their villages, from their cities to the mountainside where the Lord Jesus Christ is. ಆ ಜನಗಳು ಪಟ್ಟಣಗಳಿಂದಲೂ ಹಳ್ಳಿ ಪಳ್ಳಿಗಳಿಂದಲೂ ಓಡೋಡಿ ಯೇಸು ಕ್ರಿಸ್ತನು ಇರುವಂಥ ಆ ಪರ್ವತದ ಬಳಿಗೆ ಓಡಿ ಬರುವುದನ್ನು ನಾವು ನೋಡುತ್ತೇವೆ. We see in verse 3, ಅಲ್ಲಿ ಯೋಹಾನ ಬರೆಸುವಾರ್ತೆ 6ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನೋಡುತ್ತೇವೆ, the Lord is sitting on the mountainside with his disciples. ತನ್ನ ಶಿಷ್ಯರೊಂದಿಗೆ ಯೇಸು ಕ್ರಿಸ್ತನು ಆ ಬೆಟ್ಟದಲ್ಲಿ ಕುಳಿತುಕೊಂಡಿರುವುದನ್ನು ನೋಡುತ್ತೇವೆ. He looked up and then is seeing a great crowd coming towards him. ಆತನನ್ನು ಎದುರುಗೊಂಡು ಅನೇಕ ಗುಂಪು ಜನಗಳು ಬರುವುದನ್ನು ಆತನು ಕಂಡುಕೊಂಡನು. Now he is asking his disciple Philip. ಈಗ ತನ್ನ ಶಿಷ್ಯನಾಗಿರುವಂಥ ಫಿಲಿಪ್ಪನ ಬಳಿಯಲ್ಲಿ ಕೇಳುತ್ತಾರೆ. In verse 5 we read, ಅಲ್ಲಿ 5ನೇ ವಾಕ್ಯದಲ್ಲಿ ಓದುತ್ತೇವೆ, we see it's telling, where shall we buy bread for these people to eat? ಈ ಜನಗಳು ಊಟ ಮಾಡುವುದಕ್ಕಾಗಿ ರೊಟ್ಟಿಯನ್ನು ಎಲ್ಲಿಂದ ನಾವು ಖರೀದಿ ಮಾಡಿಕೊಂಡು ಬರೋಣ? The Lord is asking a question to his disciple Philip. ಫಿಲಿಪ್ಪನಾಗಿರುವಂಥ ತನ್ನ ಶಿಷ್ಯನ ಬಳಿಯಲ್ಲಿ ಯೇಸು ಸ್ವಾಮಿ ಈ ಪ್ರಶ್ನೆಯನ್ನು ಕೇಳುತ್ತಾರೆ. He is asking a question only to test him. ಆತನನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಮಾತ್ರವೇ ಯೇಸು ಸ್ವಾಮಿ ಈ ರೀತಿಯಾಗಿ ಕೇಳುತ್ತಾ The ಇದ್ದಾರೆ. Lord knows what miracle is going to do for the people. ಆದರೆ ಕರ್ತನಿಗೆ ಗೊತ್ತುಂಟು, ದೇವರಿಗೆ ಗೊತ್ತುಂಟು, ಜನಗಳಿಗೋಸ್ಕರ ಯಾವ ವಿಧವಾದಂಥ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ ಎಂಬುವಂಥ ವಿಷಯ ಆತನೊಬ್ಬನಿಗೆ ತಿಳಿದಿತ್ತು. Philip, being with the Lord Jesus Christ, ಫಿಲಿಪ್ಪನಿಗೆ ಯೇಸು ಕ್ರಿಸ್ತನೊಟ್ಟಿಗೆ ಇದ್ದಂಥ ಮನುಷ್ಯನಾಗಿದ್ದನು. knows who is the Lord Jesus, ಯೇಸು ಸ್ವಾಮಿ ಯಾರು ಎಂಬುದಾಗಿ ಚೆನ್ನಾಗಿ ಗೊತ್ತು. knows what miracles he can do. ಆತನಿಂದ ಏನೋ ಅದ್ಭುತಗಳನ್ನು ಮಾಡಲು ಸಾಧ್ಯ ಎಂಬುವಂಥ ವಿಷಯವೂ ಗೊತ್ತು. But at this point of time, he forgot what the Lord can do. ಆದರೆ ಈ ಒಂದು ಸಂದರ್ಭ, ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ಏನು ಮಾಡಲು ಶಕ್ತನು ಎಂಬಂಥ ವಿಷಯವನ್ನು ಆತನು ಮರೆತು ಬಿಟ್ಟನು. Seeing the great crowd, and he is getting scared that we are not able to buy food for these people. ದೊಡ್ಡ ಗುಂಪಿನ ಜನಗಳನ್ನು ಕಂಡಾಗ ಈ ಜನಗಳಿಗೆ ಬೇಕಾದಷ್ಟು ಆಹಾರವನ್ನು ನಾವು ಖರೀದಿ ಮಾಡಿಕೊಂಡು ಬಂದು ಕೊಡಲು ಸಾಧ್ಯವಿಲ್ಲ ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು. He is seeing the great crowd in front of him, ಆತನ ಮುಂದುಗಡೆ ಇರುವಂಥ ದೊಡ್ಡ ಗುಂಪಿನ ಜನಗಳನ್ನು ಕಾಣುತ್ತಾನೆ. but he is forgetting who is beside him. ಆದರೆ ಆತನ ಹಿಂದುಗಡೆ ಯಾರಿದ್ದಾರೆ ಎಂಬುದು, ಆತನ ಪಕ್ಕದಲ್ಲಿ ಯಾರಿದ್ದಾರೆ ಎಂಬುವಂಥ ವಿಷಯವನ್ನು ಮರೆತು ಬಿಡುತ್ತಾನೆ. Great Lord who can do everything, he forgot about him.
ಶ್ರೇಷ್ಠ ದೇವರಾಗಿರುವಂಥ ಯೇಸು ಕ್ರಿಸ್ತನು ತನ್ನ ಜೊತೆಯಲ್ಲಿ ಇರುವುದನ್ನು ಮರೆತು ಬಿಟ್ಟನು. Likewise, we also sometimes fail to do the same thing. ಇದೇ ರೀತಿಯಾಗಿ ನಾವು ಸಹ ಅನೇಕ ಅದ್ಭುತಗಳನ್ನು ಕಂಡಿದ್ದರೂ ಸಹ ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತನು ಎಂಬುದನ್ನು ನಾವು ಮರೆತು We ಬಿಡುತ್ತೇವೆ. know who is the Lord Jesus Christ. ನಮಗೆ ಯೇಸು ಸ್ವಾಮಿ ಯಾರು ಎಂಬುದಾಗಿ ಚೆನ್ನಾಗಿ We ಗೊತ್ತುಂಟು. know what all miracles He has done in our life. ನಮ್ಮ ಜೀವನದಲ್ಲಿ ಏನೆಲ್ಲ ಅದ್ಭುತಗಳನ್ನು ಇದುವರೆಗೂ ಮಾಡಿದ್ದಾನೆ ಎಂಬುವಂತಹ ಕಾರ್ಯಗಳು ನಮಗೆ But ಗೊತ್ತುಂಟು. when we see the trouble in front of our eyes, which seems to be a huge thing, we Ah. forget to have faith in the Lord. ಆದರೆ ನಮ್ಮ ಕಣ್ಣ ಮುಂದೆ ಒಂದು ದೊಡ್ಡ ಒಂದು ಸಮಸ್ಯೆ, ಒಂದು ತೊಂದರೆಗಳು ಬರುವಾಗ ಅದೇ ಒಂದು ದೊಡ್ಡ ಬೆಟ್ಟ ಎಂಬುದಾಗಿ ತಿಳಿದುಕೊಂಡು ಕರ್ತನನ್ನು ಮರೆತು ಬಿಟ್ಟು ಆ ಸಮಸ್ಯೆವೇ ದೊಡ್ಡ ಬೆಟ್ಟ ಎಂಬುದಾಗಿ ನೆನೆಸುತ್ತೇವೆ. Verse 7 we read, ಅಲ್ಲಿ ಯೋಹಾನ ಬರೆಸುವಾರ್ತೆ 6ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಓದುತ್ತೇವೆ. Philip is answering to the Lord Jesus Christ. ಫಿಲಿಪ್ಪನು ಯೇಸು ಕ್ರಿಸ್ತನಿಗೆ ಉತ್ತರ ಕೊಡುವುದನ್ನು ನೋಡುತ್ತೇವೆ. He's telling it would take more than half a year's wage to buy enough bread for each one to have a bite. ಅರ್ಧ ವರ್ಷದ ಒಂದು ಕೆಲಸದ ಒಂದು ಪಗಾರು ಇದ್ದರೂ ಸಹ ಇವರಿಗೆ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ ಎಂಬುದಾಗಿ He's ಫಿಲಿಪ್ಪನು telling ಹೇಳುತ್ತಾನೆ. we cannot give one bite for the people even if we spend half year's wage. ಆತ ನೋಡಿ ಆಂಗ್ಲ ಭಾಷೆಯಲ್ಲಿ ಇರುವುದನ್ನು ಅದೇ ರೀತಿಯಾಗಿ ಹೇಳುತ್ತೇನೆ. ಅರ್ಧ ವರ್ಷ ಕೆಲಸ ಮಾಡಿ ಕೂಲಿ ತೆಗೆದುಕೊಂಡಂಥ ಹಣದಲ್ಲಿ ಸಹ ಖರೀದಿ ಮಾಡುವುದಾದರೆ ಒಬ್ಬನಿಗೆ ಒಂದು ತುತ್ತು ಒಂದು ರೊಟ್ಟಿಯನ್ನು ಸಹ ಕೊಡಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾನೆ. Now another disciples are telling, ಬೇರೆ ಶಿಷ್ಯರು ಹೇಳುತ್ತಾರೆ, Andrew and Simon Peter's brother, ಆಂದ್ರೇನು ಸಿಮೋನ್ ಪೇತ್ರನ ತಮ್ಮನು, they're telling, here is a boy who's having 5 loaves of bread and 2 fish. ಇಲ್ಲಿ ಒಬ್ಬ ಸಣ್ಣ ಹುಡುಗನು ನಮ್ಮ ಮಧ್ಯದಲ್ಲಿದ್ದಾನೆ, ಅವನ ಹತ್ತಿರ 5 ರೊಟ್ಟಿ, ಸಣ್ಣ ರೊಟ್ಟಿಗಳು, 2 ಮೀನು ಅವೆ. A boy who has carried the food from the house for him to eat, now he is giving the food for the Lord Jesus Christ. ಒಂದು ಸಣ್ಣ ಹುಡುಗನು ತಾನು ತಿನ್ನುವುದಕ್ಕಾಗಿ ಆಹಾರವನ್ನು ತೆಗೆದುಕೊಂಡು ಬಂದಿದ್ದನು. ಆ ಹುಡುಗನು ಇವಾಗ ನೋಡುತ್ತೇವೆ ಯೇಸು ಕ್ರಿಸ್ತನಿಗೆ ತನ್ನಲ್ಲಿದ್ದಂಥ 5 ರೊಟ್ಟಿ 2 ಮೀನನ್ನು ಕೊಡಲು ಮುಂದಾಳಾಗಿ And ಬಂದಿದ್ದಾನೆ. now the Lord is telling, ಈಗ ಯೇಸು ಸ್ವಾಮಿ ಹೇಳುತ್ತಾರೆ, have the people sit down. ಎಲ್ಲಾ ಜನಗಳನ್ನು ಸಾಲಾಗಿ ಕುಳಿತುಕೊಳ್ಳಲು ಹೇಳಿರಿ. There are plenty of grass in this place. ಇಲ್ಲಿ ಬೇಕಾದಷ್ಟು ಹುಲ್ಲು ಇದೆ. Let them all sit. ಆ ಹುಲ್ಲುಗಾವಲಿನ ಮೇಲೆ ಎಲ್ಲಾ ಜನಗಳು ಸರದಿಯಾಗಿ ಕುಳಿತುಕೊಳ್ಳಲಿ. We read the Lord is taking up the 5 loaves of bread. ಯೇಸು ಸ್ವಾಮಿ 5 ರೊಟ್ಟಿಯನ್ನು ತೆಗೆದುಕೊಂಡು He is giving thanks to the Lord. ದೇವರಿಗೆ ಸ್ತೋತ್ರ ಮಾಡಿದರು. And the same thing is taking 2 fish and then is giving thanks to the Lord. ಅದೇ ರೀತಿಯಾಗಿ 2 ಮೀನನ್ನು ತೆಗೆದುಕೊಂಡು ದೇವರ ಸ್ತೋತ್ರವನ್ನು ಮಾಡಿದರು. The Lord is being an example that whatever the Lord gives to us, we need to give thanks to the Lord. ದೇವರು ಮಾದರಿಯಾಗಿ ಉದಾಹರಣೆಯಾಗಿ ಅಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ನಾವು ಆಹಾರ ಪದಾರ್ಥವನ್ನು ಸೇವಿಸುವಾಗ ಅಥವಾ ನಮಗೆ ಯಾರಾದರೂ ಕೊಡುವಾಗ ಅದನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತೆಗಳು ಸ್ತೋತ್ರಗಳನ್ನು ಸಲ್ಲಿಸಿ ಆಹಾರವನ್ನು ಉಣ್ಣಬೇಕೆಂಬಂಥ ಕಾರ್ಯವನ್ನು ಅಲ್ಲಿ ತೋರಿಸಿಕೊಡುವುದನ್ನು By ನೋಡುತ್ತೇವೆ. giving thanks to the Lord, ದೇವರಿಗೆ ಒಂದು ವಂದನೆಗಳು ಕೃತಜ್ಞತೆಗಳು ಸಲ್ಲಿಸುವುದರ ಮುಖಾಂತರವಾಗಿ 5 loads of barley, 5 loads of bread and 2 fish is turning over and it is multiplying. ಅಲ್ಲಿ ಸ್ತೋತ್ರ ಮಾಡಿ ವಂದನೆ ಹೇಳುವುದರ ಮುಖಾಂತರವಾಗಿ 5 ರೊಟ್ಟಿ 2 ಮೀನು ಅದು 10ರಷ್ಟು ಹಂಗೆ ಬೆಳೆಯುತ್ತಾ ಬಂತು. ದೊಡ್ಡ ದೊಡ್ಡ ಪುಟ್ಟಿಗಳು ತುಂಬಿದವು ಎಂಬುದಾಗಿ ನೋಡುತ್ತೇವೆ. We read 5,000 men ate it. ಅಲ್ಲಿ ಓದುತ್ತೇವೆ 5,000 ಪುರುಷರು ಅಂದರೆ ಗಂಡಸರು ಊಟ ಮಾಡಿದರು. Even women were there. ಅಲ್ಲಿ ಹೆಂಗಸರು ಇದ್ದರು, Children were there. ಮಕ್ಕಳು ಸಹ ಇದ್ದರು. If 5,000 men, you can imagine 5,000 women. 5,000 ಗಂಡಸರು ಇರುವುದಾದರೆ ಒಂದು 5,000 ಹೆಂಗಸರು ಇದ್ದಿರಬಹುದು. Children may be more. ಆದರೆ ಮಕ್ಕಳು ಇನ್ನೂ ಹೆಚ್ಚಾಗಿ There ಇದ್ದಿರಬಹುದು. may be 10,000, 20,000. We cannot tell how much children were there. ಅಲ್ಲಿ 10,000 20,000 ಮಕ್ಕಳು ಇದ್ದಿರಬಹುದು. ಆದರೆ ನಮಗೆ ಸರಿಯಾಗಿ ಎಣಿಕೆ ಮಾಡಲು ಸಾಧ್ಯವಿಲ್ಲ. But 5 became multiplied into thousands and thousands. 5 ರೊಟ್ಟಿ ಸಾವಿರಾರು ರೊಟ್ಟಿಗಳಾಗಿ ಮಾರ್ಪಟ್ಟವು. Only by giving thanks to the Lord. ಬರೀ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಮಾಡುವುದರ We ಮುಖಾಂತರ need to have faith in the Lord and we should always give thanks to the Lord.
ನಮ್ಮಲ್ಲಿ ವಿಶ್ವಾಸ ನಂಬಿಕೆ ಹೆಚ್ಚಾಗಿರಬೇಕು. ಯಾವಾಗಲೂ ಏನು ಇದ್ದರೂ ಇಲ್ಲದಿದ್ದರೂ ದೇವರಿಗೆ ಸ್ತೋತ್ರ ಮಾಡುವಂಥ ಭಕ್ತಾದಿಗಳಾಗಿ ದೇವ ಜನಗಳಾಗಿ ಕಾಣಲ್ಪಡಬೇಕು. Whatever the Lord gives, we need to give thanks to it. ನಾವು ದೇವರು ನಮಗೆ ಏನೇ ಕೊಟ್ಟರು ಕರ್ತನಿಗೆ ಹಿಂತಿರುಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. We need to give thanks for the food, ಆಹಾರಕ್ಕಾಗಿ ಸ್ತೋತ್ರ ಮಾಡಬೇಕು. for the food, for the shelter. ಊಟಕ್ಕಾಗಿ ವಸತಿಗಾಗಿ ದೇವರಿಗೆ ವಂದನೆಗಳನ್ನು You might ಸಲ್ಲಿಸಬೇಕು. be thinking, I'm earning very less. ನೀವು ಯೋಚನೆ ಮಾಡಬಹುದು, ನನಗೆ ಸ್ವಲ್ಪ ಸಂಬಳ ಬರುತ್ತಾ ಇದೆ. When you give thanks to it, the Lord will multiply each and everything, whatever is there in your life. ನೀನು ಪಡೆದುಕೊಂಡಂತ ಸ್ವಲ್ಪ ಪಗಾರು ಹಣವನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡುವುದಾದರೆ ಯಾವ ರೀತಿಯಲ್ಲಿ 5 ರೊಟ್ಟಿ 2 ಮೀನನ್ನು ಸಾವಿರಾರು ರೊಟ್ಟಿಗಳು ಮೀನುಗಳಾಗಿ ಮಾರ್ಪಡಿಸಿದರೋ ಅದೇ ರೀತಿಯ ಕರ್ತನು ನಿನ್ನನ್ನು, ನಿನ್ನ ಕುಟುಂಬ, ನಿನ್ನ ಹಣವನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. We read in Matthew 21:22. ನಾವು ಮತ್ತಾಯನ ಬರೆಸುವಾರ್ತೆ 21ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಓದುತ್ತೇವೆ. If you believe, you will receive whatever you ask for in prayer. ಪ್ರಾರ್ಥನೆಯಲ್ಲಿ ನೀವು ವಿಶ್ವಾಸವಿಟ್ಟು ಏನು ಬೇಡಿಕೊಂಡರೂ ಅದನ್ನು ಪಡೆದುಕೊಳ್ಳುವಿರಿ ಎಂಬುದಾಗಿ ಓದುತ್ತೇವೆ. Verse says, if you believe and pray, ನೀವು ನಂಬಿಕೆ ಇಟ್ಟು ಬೇಡಿಕೊಳ್ಳುವುದಾದರೆ whatever you ask, the Lord will give it to you. ಏನು ಬೇಕಾದರೂ ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Human may tell this will not happen. ಮನುಷ್ಯನು ಶಾರೀರಿಕವಾಗಿ ಚಿಂತನೆ ಮಾಡಿ ಲೆಕ್ಕಾಚಾರ ಮಾಡಿ ಹೇಳ್ತಾನೆ, ಈ ಕಾರ್ಯವು ನಡೆಯುವುದಿಲ್ಲ, ಅದು ನಡೆಯುವುದಿಲ್ಲ. Philip is telling directly to the Lord, we cannot give the food for the people. ಫಿಲಿಪ್ಪನು ನೇರವಾಗಿ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಈ ಜನಗಳಿಗೆ ಇಷ್ಟೊಂದು ಹಣ ಎಲ್ಲಿಂದ ತರಲಿಕ್ಕೆ ನಮ್ಮಿಂದ ಸಾಧ್ಯ, ಕೊಡಲು ಅಸಾಧ್ಯ ಎಂಬುದಾಗಿ ಹೇಳುತ್ತಾನೆ. Even if we spend a half year's wage, we cannot give one bite, Lord Jesus. ಅರ್ಧ ವರ್ಷ ದುಡಿದು ಆ ಒಂದು ಲೇಬರ್ ತೆಗೆದುಕೊಳ್ಳುವುದಾದರೂ ಆ ಹಣದಿಂದ ಜನಗಳಿಗೆ ಒಂದು ತುತ್ತು ರೊಟ್ಟಿಯನ್ನು ಕೊಡಲು ಸಾಧ್ಯವಿಲ್ಲ. He's not thinking, but when we believe, the Lord will multiply and give it to everyone. ಆತನು ಯೋಚನೆ ಮಾಡ್ತಾ ಇಲ್ಲ, ದೇವರು ಪ್ರಾರ್ಥನೆ ಮಾಡಿ ಹಂಚುವುದಾದರೆ ಎಲ್ಲರಿಗೂ ತೃಪ್ತರಾಗಿ ಉಣ್ಣುತ್ತಾರೆ ಎಂಬಂತ ಯೋಚನೆ ಆತನಲ್ಲಿ ಬರಲಿಲ್ಲ. Just like the disciples, we are also the believers of the Lord Jesus Christ. ಯೇಸು ಕ್ರಿಸ್ತನ ಶಿಷ್ಯರ ಹಾಗೆ ನಾವು ಸಹ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. We also sometimes think, what I earn is not enough for my family. ನಾವು ಸಹ ಯೋಚನೆ ಮಾಡುತ್ತೇವೆ, ನಾನು ಸಂಪಾದನೆ ಮಾಡುವುದು ನನ್ನ ಕುಟುಂಬಕ್ಕೆ ಸಾಕಾಗುವುದಿಲ್ಲ. Whatever grocery we buy to the food is not enough for the family. ನಮ್ಮ ಮನೆಗೆ ಏನೇ ರೇಷನ್ ತಂದಿದ್ದರೂ ಆ ಒಂದು ತಿಂಗಳಿಗೆ ಇದು ಸಾಕಾಗುವುದಿಲ್ಲ. My children are not studied well, ನನ್ನ ಮಕ್ಕಳು ಚೆನ್ನಾಗಿ ಓದುತ್ತಾ ಇಲ್ಲ, so they cannot go and home and come back with good money. ಅವರ ವಿದ್ಯಾಭ್ಯಾಸವು ಕೊರತೆ ಆಗಿರುವುದರಿಂದ ಅವರು ಹೋಗಿ ಕೆಲಸ ಮಾಡಿ ಹಣವನ್ನು ಗಳಿಸಿಕೊಂಡು ಬರಲು ಸಾಧ್ಯವಿಲ್ಲ. There is nothing God can do great things. ದೇವರು ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡಲು ಸಾಧ್ಯವಿಲ್ಲ. When there is nothing, God can bless your children. ಏನು ಇಲ್ಲದಂತ ಒಂದು ಸಮಯದಲ್ಲಿ ನೀವು ವಿಶ್ವಾಸ ಇಡುವಾಗ ಕರ್ತನು ನಿನ್ನ ಮಕ್ಕಳನ್ನು ಆಶೀರ್ವದಿಸುತ್ತಾರೆ. Bless your work, your food, your children, everything, whatever you have, when you believe in the Lord Jesus Christ. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವಾಗ ನಿನ್ನ ಮನೆಯ ಆಹಾರ ಪದಾರ್ಥಗಳನ್ನು ಆಶೀರ್ವದಿಸುತ್ತಾರೆ. ನಿನ್ನ ಕೆಲಸಗಳನ್ನು, ನಿನ್ನ ಮಕ್ಕಳ ವಿದ್ಯಾಭ್ಯಾಸವನ್ನು, ಅವರ ಭವಿಷ್ಯತ್ ಕಾಲವನ್ನು ಎಲ್ಲವನ್ನು ಆಶೀರ್ವಾದ ಮಾಡಿಕೊಡುತ್ತಾರೆ. Don't see just like Philip, always seeing the big crowd and forgetting the Lord Jesus Christ. ಯಾವ ರೀತಿಯಲ್ಲಿ ಫಿಲಿಪ್ಪನು ದೊಡ್ಡ ಗುಂಪಿನ ಜನಗಳನ್ನು ನೋಡಿ ಭಯಪಟ್ಟು ತನ್ನ ವಿಶ್ವಾಸವನ್ನು ಕಳೆದುಕೊಂಡನೋ ಆ ರೀತಿಯಾಗಿ ನಿಮ್ಮ ನಂಬಿಕೆಯನ್ನು ನೀವು ಕಳೆದುಕೊಳ್ಳಬಾರದು. Don't see the troubles in front of your life. ನಿಮ್ಮ ಜೀವನದಲ್ಲಿ ನಿಮ್ಮ ಕಣ್ಗಳ ಮುಂದೆ ಇರುವಂತಹ ಸಮಸ್ಯೆಗಳು, ತೊಂದರೆಗಳನ್ನು ನೀವು ನೋಡಬೇಡಿ. Don't see the things that is lacking in your life. ನಿಮ್ಮ ಜೀವನದಲ್ಲಿ ಇರುವಂತಹ ಕೊರತೆಗಳನ್ನೇ ನೋಡಿ ಕೊರತೆಯನ್ನೇ ಎಳೆದುಕೊಳ್ಳುತ್ತಾ ಇರಬೇಡಿ. But pray to God and believe in Him. ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಿರಿ. God can do great things when you give thanks to Him in whatever you have. ನಿನ್ನಲ್ಲಿ ಇರುವಂತಹ ವಸ್ತುವನ್ನು ಕಂಡು ನೀನು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ಅದರ ಮುಖಾಂತರವಾಗಿ ನಿನ್ನನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸುತ್ತಾರೆ. 5 loaves of bread and 2 fish multiplied into thousands, and same thing will happen in your life. 5 ರೊಟ್ಟಿ 2 ಮೀನು ಯಾವ ರೀತಿಯಲ್ಲಿ ಸಾವಿರಾರು ಗಟ್ಟಲೆ ತುಂಬಿ ತುಳುಕಿ ಎಲ್ಲರೂ ತೃಪ್ತರಾಗಿ ಆದರೋ ಅದೇ ರೀತಿಯಾಗಿ ಕರ್ತನು ನಿನ್ನ ಜೀವಿತದಲ್ಲಿ ಎಲ್ಲವನ್ನು ಹೆಚ್ಚಿಸಿ ಆಶೀರ್ವಾದ ಮಾಡಿಕೊಡುತ್ತಾರೆ. God will bless you, your family, your children, your generations when you have nothing but when you give thanks to the Lord.
ನಿನ್ನಲ್ಲಿ ಏನು ಇಲ್ಲದೆ ಇದ್ದರು, ನಿನ್ನ ಮಕ್ಕಳಲ್ಲಿ ಏನು ಇಲ್ಲದಿದ್ದರು, ಕರ್ತನು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು, ನಿನ್ನ ಸಂತತಿಯನ್ನು ನಿನಗೆ ಯಾವಾಗ ಕೃತಜ್ಞತಾ ಸ್ತುತಿ ಹೇಳ್ತೀಯೋ ಆವಾಗ ಕರ್ತನು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಏನೂ ಇಲ್ಲದಂಥ ಒಂದು ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ನೀವು ಎಲ್ಲವನ್ನೂ ಉಂಟು ಮಾಡಿದ ದೇವರಪ್ಪ. ಏಸಪ್ಪ, ಅಂದು ಒಂದು ಸಣ್ಣ ಬಾಲಕನು ತಂದು ಕೊಟ್ಟಂಥ 5 ರೊಟ್ಟಿ 2 ಮೀನು 5,000 ಮಂದಿ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಉಂಡು ತೃಪ್ತರಾಗಿ ಇನ್ನೂ ಇತ್ತು ಎಂಬುದಾಗಿ ನೋಡ್ತೇವೆ. ನನ್ನ ಹೆಸರಿನ ಮೇಲೆ ಸಂದೇಹ ಪಡದೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ ಯೇಸುವೇ, ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಂದು ಮಕ್ಕಳನ್ನು ಸ್ವಾಮಿ, ಪ್ರತಿಯೊಂದು ಸಹೋದರ ಸಹೋದರಿಯನ್ನು, ಪ್ರತಿಯೊಂದು ಯವನಸ್ಥರನ್ನು, ಪ್ರತಿಯೊಂದು ತಂದೆ ತಾಯಿಗಳನ್ನು, ಮಕ್ಕಳನ್ನು ಈ ರಾತ್ರಿ ವೇಳೆಯಲ್ಲಿ ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ಅವರ ವಿಶ್ವಾಸವನ್ನು ಹೆಚ್ಚಿಸಬೇಕಾಗಿ ಪ್ರಾರ್ಥಿಸ್ತೇನೆ. ವಿಶ್ವಾಸದಲ್ಲಿ ಬಲಹೀನತೆ ಉಳ್ಳವರನ್ನು ಸ್ವಾಮಿ ವಿಶ್ವಾಸವನ್ನು ಹೆಚ್ಚಿಸಿ ಬಲಪಡಿಸಿ ಅವರ ಹೃದಯಗಳಲ್ಲಿ ಕ್ರಿಯೆ ಮಾಡಿ, ಅವರ ಅವಮಾನಗಳನ್ನು ತೆಗೆದುಹಾಕಿ, ಅವರ ಕೊರತೆಗಳನ್ನು ತೆಗೆದುಹಾಕಿ, ಅವರ ಸಂಕಟ ಕಣ್ಣೀರನ್ನು ತೆಗೆದುಹಾಕಿ ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಂದು ವ್ಯಕ್ತಿಯನ್ನು ಆಶೀರ್ವದಿಸ್ರಿ, ಬಿಡುಗಡೆ ಕೊಡ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆ. ಆಮೇನ್, ಆಮೇನ್.